ಧರ್ಮಸ್ಥಳದಲ್ಲಿ ಪರ ಮತ್ತು ವಿರೋಧ ಅಥವಾ ಪರ ಅಂತಾನೆ ಇಟ್ಕೊಳ್ಳೋಣ ಬೇಕಾದ್ರೆ. ಪರ ಬಿಜೆಪಿ, ನಾವು ಪರ ಅಂತ ಕಾಂಗ್ರೆಸ್ನವರು, ಹೀಗೆ ಹೆಂಗಾರು ಇಟ್ಕೊಳ್ಳಿದೆ, ನೀವು ಹೆಂಗೆ ನೋಡ್ತಿರೋ ಹಂಗೆ. ಈ ಎರಡು ಹೋರಾಟಗಳ ಮಧ್ಯೆ ಈ ಬುರ್ಡೆ ಮ್ಯಾನ್ ಆ್ಯಂಡ್ ಬುರ್ಡೆ ಟೀಮ್ ಸ್ವಲ್ಪ ಡಿವೈಡ್ ಆದಂಗೆ ಕಾಣಿಸ್ತಾ ಇದೆ. ಅಂದರೆ ತಲೆ ಮತ್ತು ಶರೀರ ಬೇರೆ ಆಗ್ತಾ ಇದೆ. ಏನು ಮಾಡೋದು ನಾವು? ಅವ್ರ ಆಪ್ತರು ಒಬ್ಬೊಬ್ರು ತಿರುಗಿ ಬೀಳ್ತಾರೆ. ಚಿನ್ನಯ್ಯಗೆ ಮಂಪರ ಪರೀಕ್ಷೆ ಮಾಡಬೇಕು. ಚಿನ್ನ ಹಿಂಗಲ್ಲ, ಚಿನ್ನ ಹಿಂಗೆ ಜೊತೆ ಇರೋರಿಗೆಲ್ಲ ಮಂಪರ ಪರೀಕ್ಷೆ ಮಾಡಬೇಕು ಫಸ್ಟು. ಚಿನ್ನ ಹಿಂಗಲ್ಲ, ಚಿನ್ನ ಹಿಂಗೆ ಆಮೇಲೆ ಮಾಡ್ಕೋಬೋದು ನಾವು. ಅವನ ಜೊತೆಯಲ್ಲಿ ಓಡಾಡಿ ಮಜಾ ತೊಗೊಂಡು ಅವನು ಎಲ್ಲವನಿಗೂ ಮಂಪರ ಪರೀಕ್ಷೆ ಮಾಡ್ಬೇಕು ನನ್ನ ಪ್ರಕಾರದಲ್ಲಿ. ಸರಿ, ಅವ್ರಿಗೆ ಮಾರಿ ಹಬ್ಬ ಇದೆಯೋ, ಕೋಳಿ ಹಬ್ಬ ಇದೆಯೋ, ಕಾಗೆ ಹಬ್ಬ ಇದೆಯೋ, ಹಾಂ, ಅದಾದ ಅವ್ರು ನೋಡ್ಕೋತಾರೆ. ನಿಮ್ಮ ಹಬ್ಬ ನೋಡ್ಕೊಳ್ರಯ್ಯ ಫಸ್ಟು ನೀವುಗಳು. ಸುಳ್ಳು ಜಾಗ ತೋರಿಸಿ ಸುಳ್ಳು ಹೇಳಿಕೆ ನೀಡುತ್ತಿದ್ದಾನೆ. ಯಾರು ಸುಳ್ಳು ಜಾಗ ತೋರಿಸಿರೋದು? ಅವನು ಚಿನ್ನಯ್ಯ. ನೀವು ಹೇಳಿದಾಗ ಅವನು ಜಾಗ ತೋರಿಸ್ತಾ ನೋಡಿದಾಗ ಅದು ಸತ್ಯ. ಈಗ ಸುಳ್ಳು. ಅವನು ಯಾರದ್ದೋ ಬೆದರಿಕೆಗೆ ಹೆದರಿದ್ದಾನೆ. ಈಗ ನಾನು ಹೇಳ್ತೀನಿ, ನೀವು ಯಾರದ್ದೋ ಬೆದರಿಕೆಗೆ ಆಗ ಬೆದರಿ ಹೇಳಿದ್ದಾನೆ, ಆಗಲೇ ಸುಳ್ಳನ್ನು ಅಂತ ನಾನು ಹೇಳ್ತೀನಪ್ಪ. ಅದೇಂಗಾಗಲ್ಲ? ಆಗ ಇನ್ನು ಹೇಳ್ಬಿಟ್ಟ ತಕ್ಷಣ ಪರಮ ಸತ್ಯನಾ? ಬುಕ್ ಕೇಸಸ್ ಎಗೇನ್ಸ್ಟ್ ಎವ್ರಿ ಒನ್ ಆಫ್ ದೆಮ್. ಬಿಡ್ಕೊಡ್ದು ಇವ್ರುಗಳನ್ನ. ಆಮೇಲೆ ಸುಳ್ಳು ಹೇಳ್ತಿದ್ದಾನೆ ಅಂತ ಈಗ ಗೊತ್ತಾಯ್ತಾ ಸರ್? ಆಗ್ಲೇ ಆಯ್ತಪ್ಪ ಹೇಳ್ದೆ. ನಾವ್ ಹೇಳ್ತೀವಿ ಈಗ, ಇಲ್ಲ ಅವತ್ತೇ ಅವನನ್ನ ಬೆದರಿಸಿ ಸುಳ್ಳು ಹೇಳಿಸಲಾಯಿತು ಅಂತೀವಿ. ಅದಲ್ಲ, ಅದು ಸ್ಟೇಟ್ಮೆಂಟ್ ಅಲ್ಲ, ಅದು ಆಗಿದ್ದ ಧೈರ್ಯ. ಹಾ, ಆಯ್ತಪ್ಪ, ಅವ್ನು ಸುಳ್ಳು ಹೇಳಿದ್ರು ನಮ್ಗೇನು ಸಂಬಂಧ ಇಲ್ಲ. ಅವನಿನ್ನು ನಮಗೆ ಶಕ್ತಿ ತುಂಬಿಲ್ಲ, ಅವ್ನು ನಮಗೆ ಗೊತ್ತಿಲ್ಲ ಅವನಿದು ಅಂತಾನೆ. ನಿಮ್ಮ ಮನೆ ಕರ್ಕೊಂಬರೋದು, ಊಟ ಹಾಕೋದು, ಮಜಾ ತಗೊಳ್ಳೋದು, ರಕ್ಷಣೆ ಕೊಡಲು ಬಂದಿದ್ದ ಪಾಪ ಅಂತ ಮಾತಾಡೋದು. ಇನ್ನು ಕತೆ ಕಾಯಕ್ಕೆ ಮಾಡ್ತಾರೆ ಎಲ್ಲರೂ. ಹೆಂಗಾರು ಯಾರ್ಯಾರು ಮಾಡಿದ್ರು ಅವ್ರುಗಳು? ಬುದ್ಧಿ ಬೇಡ ಒಂದು ಸ್ವಲ್ಪ? ಓಕೆ, ಮಾಡಿದ್ರು ಅಂತಲೇ ಇಟ್ಕೊಳ್ಳೋಣ ಮಾನವೀಯತೆ ವಿಚಾರದಲ್ಲಿ, ಅಥವಾ ನ್ಯಾಯ ಹೊರಗೆ ಬರಲಿ ಅನ್ನೋ ವಿಚಾರದಲ್ಲಿ. ಅದನ್ನು ಪೊಲೀಸ್ನವ್ರಿಗೆ ಅವತ್ತೇ ಹೋಗಿ ಹೇಳಬೇಕಿತ್ತಲ್ಲ. 6 ತಿಂಗಳು 1 ವರ್ಷದಿಂದ ಪ್ಲಾಟ್ ಮಾಡ್ತಾರಾ? 2 ವರ್ಷ ಸಂಪರ್ಕದಲ್ಲಿ. ಹಾಂ, ರೆಸಾರ್ಟು, ಹಾಂ, ಬೆಂಗಳೂರಲ್ಲೆಲ್ಲೋ ಮನೆ, ಯಾವುದೋ ಫ್ಲ್ಯಾಟು. ಸರಿ, ಈಗ ನಾಳಿದ್ದೊಂದು ಆಗಲೇ ಅದು ಏನೇನಾಗುತ್ತೆ ನೋಡೋಣ, ನಡೀಲಿ. ಹಾಂ, ಈ ಮಧ್ಯೆ ಅದು ಯಾರ್ಯಾರ್ದೋ ಮೇಲೆ ಒಂದಷ್ಟು FIR ಹಾಕಿದಾರಂತೆ. ನೋಡೋಣ, ಬರಲಿ ರಿಪೋರ್ಟ್ ಬರಲಿ, ಆಮೇಲೆ ನೋಡೋಣ. ಎಸ್, ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಧರ್ಮಸ್ಥಳದ ಸೌಜನ್ಯ ಮನೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಭೇಟಿ ಕೊಟ್ಟರು. ವಿಜಯೇಂದ್ರ ಜೊತೆ ಮಾತುಕತೆ ವೇಳೆ ಸೌಜನ್ಯ ತಾಯಿ ಕುಸುಮಾವತಿ ಕಣ್ಣೀರು ಹಾಕಿದ್ರು. ಸೌಜನ್ಯಗೆ ನ್ಯಾಯ ಸಿಗಲು ಬಿಜೆಪಿ ಕೂಡ ಕೈ ಜೋಡಿಸುತ್ತೆ. ಮುಂದಿನ ತನಿಖೆಯಲ್ಲಿ ಬಿಜೆಪಿ ಸಂಪೂರ್ಣ ಬೆಂಬಲ ಇರುತ್ತೆ. ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ನಡೆಸಲು ಕೂಡ ನಾವು ನಿಮ್ಮ ಜೊತೆಗಿರ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಇನ್ನು ಸೌಜನ್ಯ ಕೊಲೆಯಾಗಿ 12 ವರ್ಷ ಆಗಿದೆ. ಸಿಬಿಐನಲ್ಲೂ ಕೇಸ್ ಬಿದ್ದೋಯ್ತು. ಸೌಜನ್ಯಗೆ ನ್ಯಾಯ ಸಿಗಬೇಕು ಅನ್ನೋರು ನಾನು ಅಂತ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ ಕೊಟ್ಟರು. ಅಂದಹಾಗೆ ಸೌಜನ್ಯ ಕೇಸ್ ಬಗ್ಗೆ ಚಿನ್ನಯ್ಯ ಹೇಳಿಕೆ ಆಧರಿಸಿ SITಗೆ ಕುಸುಮಾವತಿ ಈಗಾಗಲೇ ದೂರನ್ನು ಕೊಟ್ಟಾಗಿದೆ. ಕುಟುಂಬದ ಸದಸ್ಯರಿಗೆ ನಾನು ಹೇಳಿರುವಂಥದ್ದು ಏನೀಗ CBI ಕೋರ್ಟ್ ಆದೇಶ ಆಗಿದೆ, ಅದರ ಮೇಲ್ಮನವಿಯನ್ನು ಸುಪ್ರೀಂ ಕೋರ್ಟಲ್ಲಿ ಅವ್ರು ಮಾಡಿದ್ದೇ ಆದಲ್ಲಿ ಏನು ವೆಚ್ಚಗಳು ಬರ್ತದೆ ಸುಪ್ರೀಂ ಕೋರ್ಟ್ನಲ್ಲಿ, ಆ ವೆಚ್ಚವನ್ನು ಸಂಪೂರ್ಣವಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಅದನ್ನು ಭರಿಸ್ತದೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ, ಕಾಳಜಿ ಮಾಡೋದು ಬೇಡ. ನಾವು ನಿಮ್ಮ ಜೊತೆಲಿ ಸಂಪೂರ್ಣವಾಗಿ ಇದ್ದೇವೆ ಅನ್ನೋ ವಿಚಾರವನ್ನು ಅವ್ರಿಗೆ ತಿಳಿಸಿದ್ದೇನೆ. ಅಂತಿಮವಾಗಿ ಅವ್ರು ತೀರ್ಮಾನ ಮಾಡ್ತಾರೆ ಏನು ಮಾಡಬೇಕು ಅಂತೇಳಿ. ನಮಗೂ ಕೂಡ ಆ ವಿಚಾರದಲ್ಲಿ ಸಾಕಷ್ಟು ಸೌಜನ್ಯ ಕೊಲೆಯಾಗಿ ಈಗಾಗಲೇ 2012ರಲ್ಲಿ ಆಗಿದ್ದು, ಅಂದರೆ 13 ವರ್ಷ ಆಯಿತು. ಭಾಳ ಹಿಂದೆನೇ ಅದನ್ನು CBI ಕೊಟ್ಟಿದ್ರು. CBIಯಲ್ಲಿ ಕೂಡ ಯಾರು ಅವನು ನನಗೆ ಅದೇನೋ ಗೊತ್ತು ಅಂತ ಹೇಳ್ಬಿಟ್ಟಿದ್ದಾನೆ ಅಂತ. ಅವನು ಹೇಳಿರೋದೆಲ್ಲ ಬುರ್ಡೆ. ಎಷ್ಟು ಬುರ್ಡೆನೋ ಅಲ್ಲಿ ಹೋಗಿ ಗೊತ್ತಿಲ್ಲ. ಇಲ್ಲಿ ಈಗಾಗ ಅವ್ರು ದೂರು ಕೊಟ್ಟು SITಗೆ ದೂರು ಕೊಟ್ಟಿದ್ರು. ಈಗ SIT ಏನು ಮಾಡಬೇಕು ಅದನ್ನು ಹಿಡ್ಕೊಂಡು? ಹೌ ಕ್ಯಾನ್ ಯು ಓಪನ್ ಅಪ್ ಎನ್ ಇನ್ವೆಸ್ಟಿಗೇಷನ್ ವೆನ್ ಇಟ್ ಈಸ್ ಆಲ್ರೆಡಿ ಕ್ಲೋಸ್ಡ್? ಅದಕ್ಕೆ ಹೇಳ್ತಿರೋದು. ಇವತ್ತು ಅವರೇನೋ ಹೇಳಿದಾರಂತಲ್ಲ ಈಗ ಬಿಜೆಪಿಯವರು, ಸುಪ್ರೀಂ ಕೋರ್ಟ್ ನಾವು ನೋಡ್ಕೋತೀವಿ, ನೀವು ಸೈನ್ ಕೊಡ್ರಿ ಫ್ಯಾಮಿಲಿನವರು. ನ್ಯಾಯ ತಾನೇ ಹೊರಗೆ ಬರಬೇಕು. ಸುಮ್ಮನೆ ಹಾದಿ ಬಾದಿಯಲ್ಲಿ ನಿಂತ್ಕೊಂಡು ಕಂಡುಕೊಂಡು ಅವರೆಲ್ಲ ಕಾರಲ್ಲಿ ಕೂತ್ಕೊಂಡು ಪೊಲೀಸ್ ಜೀಪಲ್ಲಿ ಕೂತ್ಕೊಂಡು ಸೌಜನ್ಯಗೆ ನ್ಯಾಯ ಕೊಡಿಸ್ತೀವಿ, ಸೌಜನ್ಯಗೆ ನ್ಯಾಯ ಕೊಡ್ತೀವಿ. ಏನು ಲೈಫ್ ಲಾಂಗ್ ಉಸಿರಿರೋವರೆಗೂ ಇದೇ ಹೇಳ್ಕೊಂಡು ಓಡಾಡ್ತಿರ್ತೀರೋ ಜೀವನ ಮಾಡ್ಕೊಂಡು? ಕೊಡ್ರಿ ಮನೆಯವರು, ಟು ಅವಾಯ್ಡ್ ದ ಮಿಸ್ಯೂಸ್ ಆಫ್ ಯುವರ್ ಡಾಟರ್ಸ್ ನೇಮ್. ಕೊಡ್ರಿ, ಸೈನ್ ಕೊಡ್ರಿ, ಹೇಳ್ತೀನಿ. ಗೋ ಆನ್ ಅನ್ ಅಪೀಲ್, ಲೆಟ್ ಅಸ್ ಸಿ ವಾಟ್ ವಿಲ್ ಹ್ಯಾಪನ್. ಏನಾದರೂ ಆಧಾರ ಇರಬೇಕಲ್ಲ ಸರ್ ಕೋರ್ಟ್? ನನಗೆ ಗೊತ್ತಿಲ್ಲ ಅದನ್ನು, ನಾನು ಹೆಂಗೆ ಹೇಳಿ ಅದನ್ನು? ಹಾಗಾದ್ರೆ ನ್ಯಾಯ ಕೊಡಿ, ನ್ಯಾಯ ಕೊಡಿ ಎಲ್ಲಿಂದ ಕೊಡ್ತಾರೆ ಯಾರು? ಆಗ ಸಿ ದರ್ ಇಸ್ ಎ ಪ್ರಾಬ್ಲಮ್. ಇದರಲ್ಲಿ ಅನ್ಯಾಯ ಆಗಿರಬಹುದು, ಆಗಿದೆ ಅಂತ ಇಟ್ಕೊಳ್ಳೋಣ. ಬಟ್ ಅದನ್ನು ಹ್ಯಾಂಡ್ಲ್ ಮಾಡೋದು ಹೇಗೇನೋ ಪ್ರಶ್ನೆ ಬಂದಾಗ ಕೋರ್ಟ್ ಅಂತ ಮೈಕ್ ಮುಂದೆ ನಿಂತ್ಕೊಂಡ್ಬಿಟ್ಟು ನ್ಯಾಯ ಕೊಡಿ, ನ್ಯಾಯ ಕೊಡಿ ಆಗಲ್ಲ. ಅದು ನ್ಯಾಯ ಅಂತ ನಿಮ್ಗೆ ಹೇಳ್ತಿರೋದು. ಅದನ್ನು ದರ್ ಇಸ್ ಎ ಲಾ ಪ್ರಾಸೆಸ್ ಮುಗಿದೋಗಿದೆ. ಆಮೇಲೆ ಈಗ ಯಾರ್ಯಾರು ನಮ್ಮ ಹತ್ರ ಸಾಕ್ಷಿ ಇದೆ ಅಂತ ಇದ್ದಾರೆ ಅವ್ರನ್ನೂ ಕೂಡ ಅಲ್ಲಿ ಹಾಜರುಪಡಿಸ್ಬೇಕಲ್ಲ ಸರ್? ಬುರುಡೆಗಳು ಎಲ್ಲವೂ
ಯಾವ್ಯಾವ ಹೇಳತ್ವಿ ಎಲ್ಲವೂ ಬುರುಡೆಗಳು. ಇದ್ದಿದ್ರೆ ಯಾಕೆ ಸಾಕ್ಷಿ ಸುಮ್ನೆ ಇದ್ದಿದ್ರೆ ಯಾಕೆ ಕೂತ್ಕೊಳ್ಳಿ? ಬಾಯಿ ಮುಚ್ಕೊಂಡು ಕತೆ ಕಾಯ್ತಿದ್ರು ಆವಾಗ? ಏನು ತಿಂತಾ ಇದ್ರಂತೆ ಅವಾಗ ಹಂಗಾರೆ ಸಾಕ್ಷಿ ಇದ್ದಿದ್ರೆ? ಸಿ ದಿಸ್ ಇಸ್ ಎ ಪ್ರಾಬ್ಲಮ್. ಆ ಹುಡುಗಿಗೆ ಅನ್ಯಾಯ ಮಾಡ್ತಿರೋದು ಯಾರು ಅಂದರೆ ನನ್ನ ಪ್ರಕಾರದಲ್ಲಿ ಈ ದಾರಿಲಿ ನಿಂತ್ಕೊಂಡು ಮಾತಾಡ್ತಿರೋರೆ. ಯು ಆರ್ ನಾಟ್ ಟೇಕಿಂಗ್ ಇಟ್ ಸೀರಿಯಸ್ಲಿ. ಅದು ಗಂಭೀರವಾಗಿ ತಗೋತಾನೆ ಇಲ್ಲ ಯಾರು ಅದನ್ನ. ಯಾವ ಕಡೆ ಹೋಗ್ಬೇಕಲ್ಲ ಹಾ. ಗೊತ್ತಿಲ್ಲ. ಧರ್ಮಸ್ಥಳ ದಂಗಲ್ ಬಳಿಕ ಚಾಮುಂಡಿ ಬೆಟ್ಟದ ಕತೆ, ದಸರಾ ವಿಚಾರದಲ್ಲಿ ಗಲಾಟೆ, ಹಿಂದುತ್ವದ ಗಲಾಟೆ. ಅದು ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಮಾತ್ರ ಸೇರಿದ್ದಲ್ಲ ಎಂಬ DCM ಡಿ ಕೆ ಶಿವಕುಮಾರ್ ಯಾವ ಕಾಂಟೆಕ್ಸ್ಟಲ್ಲಿ ಹೇಳಿದ್ರು ನನಗೆ ಗೊತ್ತಿಲ್ಲ. ಯು ಆರ್ ಅಬ್ಸಲ್ಯೂಟ್ಲಿ ರಾಂಗ್ ಅಷ್ಟೇ. ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಸೇರಿದ್ದು ಪವಿತ್ರವಾದ ಬೆಟ್ಟ ಅಷ್ಟೇ, ಮುಗಿದೋಯ್ತು ಕತೆ. ಅದು ಯಾವುದೋ ಜಿಯಾಲಜಿ ಡಿಪಾರ್ಟ್ಮೆಂಟ್ ಇಂದು ಬಂಡೆ ಆಗಿಯೋ ಬೆಟ್ಟ ಅಲ್ಲ ಅದು. ಹೌದು. ನಂಬರ್ 1. ನಂಬರ್ 2, ಯಾರ್ರೀ ಚಾಮುಂಡಿ ಬೆಟ್ಟಕ್ಕೆ ಬೇರೆ ಕಮ್ಯುನಿಟಿನವ್ರು ಹೋಗೋರು ಹೇಳ್ರಿ? ಡಿ ಕೆ ಶಿವಕುಮಾರ್ ಎಷ್ಟು ಜನ ಹೋಗಿ ಬಂದಿದ್ದಾರೆ? ಯಾರು ಹೋಗೋರು? ನನಗೂ ಗೊತ್ತಿದೆ ಯಾರು ಹೋಗ್ತಾರೆ ಅಲ್ಲಿಗೆ ಅಂತ. ಫೋಟೋ ತೆಗೆಸ್ಕೊಂಡು ನಾನು ದೊಡ್ಡ ಸೆಕ್ಯುಲರ್ ಅಂತ ಪೋಸ್ಟ್ ಕೊಡೋಕ್ಕೆ ಬೇಕಾದವ್ರು ಹೋಗ್ಬಿಟ್ಟು ಅಲ್ಲಿ ಒಳಗೆ ಹೋಗ್ಬಿಟ್ಟು ಹೊರಗೆ ಬರ್ತಾರೆ ಫೋಟೋ ತೆಗ್ಸೋಕ್ಕೆ. ಅದು ಬಿಟ್ಟು ಯಾರ್ರೀ ಹೋಗ್ತಾರೆ ಬೇರೆ ಕಮ್ಯುನಿಟಿಯವ್ರು ಚಾಮುಂಡಿ ಬೆಟ್ಟಕ್ಕೆ? ಏನು ಡೈಲಿ ಕ್ಯೂ ನಿಂತಿರ್ತಾರಲ್ಲಿ? ಯಾವನೂ ಹೋಗಲ್ಲ. ಆಮೇಲೆ ಇಲ್ಲಿ ನಮಗೆ ಗೊತ್ತಿದೆ ಯಾರು ಹೋಗ್ತಾರೆ ಯಾರು ಹೋಗಲ್ಲ ಅಲ್ಲಿ ಅಂತ. ಪ್ರಶ್ನೆ ಇರೋದು ದೇವಸ್ಥಾನಕ್ಕೆ ಹೋಗೋದು ಅಲ್ವಲ್ಲ ಸರ್, ಉದ್ಘಾಟನೆ ವಿಷಯವಾಗಿರೋ ಪ್ರಶ್ನೆ ನೀವು ಡೈವರ್ಟ್ ನಾನು ಮಾಡ್ತೀರಾ. ಹೇಳ್ತಿರೋದು ಸಿ DCM ಇಸ್ ರಾಂಗ್ ಇನ್ ದಟ್. ಸಾರ್ವಜನಿಕ ಯಾರು ಹೋಗಲ್ಲ. ಹೋಗೋರು ಯಾರು? ಅದೇ ಜಮೀರ್ ಎಲೆಕ್ಷನ್ ಟೈಮಲ್ಲಿ ದೇವಸ್ಥಾನದಲ್ಲಿ ಮಂಗಳಾರತಿಗೆ ದುಡ್ಡು ಹಾಕೋಂಗೆ ತಟ್ಟೆಗೆ ಕೈ ಹಿಂಗೆ ಅನ್ಬಿಟ್ಟು, ಅದೇ ಅಷ್ಟೇ. ಅದು ಅಷ್ಟಕ್ಕೆ ಯಾರಿಗೆ ಪೋಸ್ ಬೇಕೋ ಯಾರಿಗೆ ಫೋಟೋ ಬೇಕೋ ಅವರಲ್ಲಿ ಹೋಗ್ಬಿಟ್ಟು ಬರ್ತಾರೆ ಅಷ್ಟೇ. ಅದು ರಾಜಕಾರಣಿನೂ ಇರ್ಬೋದು, ಇನ್ನೊಬ್ರು ಇರ್ಬೋದು, ಮತ್ತೊಬ್ರು ಇರ್ಬೋದು. ಅದು ಬಿಟ್ಟು ಯಾರು ಹೋಗಲ್ಲ ಬೇರೆಯವ್ರು. ಸುಮ್ಮನೆ ಬಿಡಬೇಡಿ. ಆಯ್ತು, ಅದು ಸೆಕ್ಯುಲರೇ ಇಟ್ಕೊಳ್ಳೋಣಪ್ಪ, ಯಾವುದು ನಾಡ ಹಬ್ಬ. ಓಕೆ. ಈಗ ಚೀಫ್ ಮಿನಿಸ್ಟ್ರು ನೀವು ಟೋಪಿ ಹಾಕ್ಕೊಂಡು ಅಥವಾ ಅವ್ರದ್ದು ಮುಸ್ಲಿಂ ಇದಕ್ಕೆ ಹಬ್ಬಕ್ಕೆ ಹೋಗಿ ಪಾಲನೆ ಮಾಡಲ್ವಾ? ಮಾಡ್ತಾರೆ. ಹಾಗೆ ಮೇಡಮು ಅದೇ ಮಾಡಿಬಿಡ್ಲಿ ಬಿಡಿ, ಒಂದು ಪೂಜೆ ಮಾಡೇ ಬಿಡಲಿ ಸೆಕ್ಯುಲರ್ ಆಗಿ, ಏನಾಗುತ್ತೆ ಅಷ್ಟೇ ತಾನೇ. ಪೂರ್ತಿಯಾಗಿ ಒಪ್ಪಿ ಮಾಡ್ಬೇಕು. ಸೆಕ್ಯುಲರ್ ಹೌದು. ಸಿ ಎಳಿತಾ ಹೋಗಬೇಡಿ ಇದನ್ನು, ಸುಮ್ಮನೆ ಇದಾಗತ್ತೆ ಇದು. ಅದಕ್ಕೆ ಇವರೇನೋ ಇವರು ಚಾಮುಂಡಿ ಬೆಟ್ಟ ಚಲೋ ಅಂತೆ. ಏನಪ್ಪ ಮಾಡ್ತೀರಿ ನೀವು ಚಲೋ ಮಾಡಿಬಿಟ್ಟು? ಹಿಂದೂ ದೇವಸ್ಥಾನಗಳನ್ನ ಈಗ ಒಂದೊಂದಾಗೆ ಷಡ್ಯಂತ್ರ ಮಾಡ್ತಿದ್ದಾರೆ ಅನ್ನೋದು ಅವ್ರ ಏನು ಮಾಡ್ಬಿಡ್ತಾರೆ? ಡಿ ಕೆ ಶಿವಕುಮಾರ್ ಚಾಮುಂಡಿ ಬೆಟ್ಟನ ಹ್ಯಾಂಡ್ ಓವರ್ ಮಾಡ್ಬಿಡ್ತಾರಂತ ಯಾವನಿಗೋ? ಮಾಡಲಿ ನೋಡೋಣ, ಮಾಡ್ರಿ. ಆ ಧೈರ್ಯ ಪ್ರದರ್ಶನ. ಸುಮ್ಮನೆ ಎಲ್ಲ ಹೇಳ್ತಿರ್ತಾರೆ. ಎಸ್, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಳಿಕ ಬೋವಿ ಅಭಿವೃದ್ಧಿ ನಿಗಮದ ವಿರುದ್ಧ ಭ್ರಷ್ಟಾಚಾರ ಆರೋಪ ಕೇಳಿಬಂದಿದೆ. ಬೋವಿ ನಿಗಮದ ಅಧ್ಯಕ್ಷ ರವಿಕುಮಾರ್ ತನ್ನ ಕಚೇರಿ ಹಾಗೂ ಕುಮಾರಕೃಪಾ ಗೆಸ್ಟ್ ಹೌಸ್ನಲ್ಲಿ ಡೀಲ್ ಮಾಡಿರುವ ಆರೋಪ ಕೇಳಿಬಂದಿದ್ದು, ಬೋವಿ ಸಮಾಜದ ರಾಷ್ಟ್ರೀಯ ಅಧ್ಯಕ್ಷ ವೆಂಕಟೇಶ್ ಅನ್ನೋರೇ ಈ ವಿಡಿಯೋವನ್ನು ರಿಲೀಸ್ ಮಾಡಿದ್ದಾರೆ. ಬೋವಿ ಅಭಿವೃದ್ಧಿ ನಿಗಮದಲ್ಲಿ ಭೂ ಒಡೆತನ ಯೋಜನೆಯಲ್ಲಿ ಫಲಾನುಭವಿಗಳು 2 ಎಕರೆ ಜಮೀನು ಖರೀದಿಸಕ್ಕೆ 20 ಲಕ್ಷ ರೂಪಾಯಿ ಸಹಾಯಧನ ಸಿಗುತ್ತೆ. ಇದರಲ್ಲಿ ಅಧ್ಯಕ್ಷರು ಬ್ರೋಕರ್ ಮೂಲಕ ಫಲಾನುಭವಿಗಳಿಂದ ಕಮಿಷನ್ ಅನ್ನು ತೆಗೆದುಕೊಂಡಿದ್ದಾರೆ ಅನ್ನೋದು ಆರೋಪ. ಇನ್ನು ಇದೇ ಸಂಬಂಧಿತವಾಗಿ ಬೋವಿ ನಿಗಮದ ಅಧ್ಯಕ್ಷರನ್ನ ವಜಾ ಮಾಡಿ ಸ್ವಯಂ ಪ್ರೇರಿತ ಕೇಸ್ ದಾಖಲಿಸಿಕೊಂಡು ಬಂಧಿಸಬೇಕು ಅಂತ ವೆಂಕಟೇಶ್ ಅವರು ಆಗ್ರಹಿಸ್ತಾ ಇದ್ದಾರೆ. ಈ ಬೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ತನ್ನ ಚೇಂಬರ್ ಅಲ್ಲಿ 60% ಹಣ ಡಿಮಾಂಡ್ ಮಾಡಿರ್ತಕ್ಕಂಥದ್ದು ನಿದರ್ಶನ ಆಗಿದೆ, ವಿಡಿಯೋ ಇದೆ. ಅವರನ್ನ ಕೂಡಲೇ ನೀವು ವಜಾಗೊಳಿಸಬೇಕು. ಜೊತೆಗೆ ಕಾಂಗ್ರೆಸ್ ಸರ್ಕಾರದಲ್ಲಿ, ಸಿದ್ದರಾಮಯ್ಯ ಸರ್ಕಾರದಲ್ಲಿ ಬೋವಿ ನಿಗಮ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗಿದ್ರೆ ಕಾಂಗ್ರೆಸ್ ಸರ್ಕಾರದ್ದು ಮಾಡಿಸ್ರಿ, ದೊಡ್ಡ MLA ಅಂತೆ ಮಾಡಿಸ್ರಿ, ಯಾವನು ಬಡ ಅಂದಿರೋನು ನಿಮ್ದು ಮಾಡಿಸಿ. ಏನ್ರಿ ಮಾನ ಮರ್ಯಾದೆ ಬೇಡವಾ? 60% ಕೇಳ್ತಾನೆ ಅಂದ್ರೆ ಅದು ನಿಜಾನೋ ಸುಳ್ಳು ಆ ವಿಡಿಯೋ ನನಗೆ ಗೊತ್ತಿಲ್ಲ, ನಾನು ಖಾತ್ರಿ ಕೊಡೋಕ್ಕಾಗಲ್ಲ ಅದಕ್ಕೀಗ. ಈ ಕಾಲದಲ್ಲಿ ಯಾರ್ದು ಯಾವ ವಿಡಿಯೋನು ಏನೋ ಆ ವಿಡಿಯೋನ ಪ್ರೂವ್ ಮಾಡ್ಕೊಳ್ಳಿ. ಅದು ಪ್ರೂವ್ನೇ ಆದರೆ 60% ಕೇಳಿದ್ರೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಉಳ್ಕೊಂಡಿದೆಯೇನ್ರಿ ಇನ್ನು ಈ ಸರ್ಕಾರಗಳಿಗೆ? ಯಾಕೆ ಬದುಕಿರ್ಬೇಕ್ರಿ ಇನ್ನೂ ಈ ದೇಶದಲ್ಲಿ? ಈ ಸುಖಕ್ಕೆ ಟ್ರಂಪು, ಮೋದಿ, ಪಾದಿ, ಶಿ ಜಿಂಪಿಂಗು, ಪಟೀನ್ ಎಲ್ಲ ಯಾಕೆ ಬೇಕ್ರಿ? ಸುಮ್ಮನೆ ಮಾರ್ಬಿಡ್ರಿ ದೇಶನ ಒಂದೇ ಸರಿಗೆ. ಅಟ್ಲೀಸ್ಟು ಜೀತದ ಕಾರು ಬಿದ್ದುಬಿಡೋಣ ಕೆಳಕ್ಕೆ ಹೋಗ್ಬಿಟ್ಟು ಸುಮ್ಮನೆ. ಅಯೋಗ್ಯರು ತೊಗೊಂಬಂದು ಎಲ್ಲ ಹೂ ಅದು ಯಾವ ಇದರಲ್ಲಿ ಹುಟ್ಟು ಬರ್ತಿರೋ ಎಲ್ಲರೂ 60% ಎಲ್ಲ ಕೇಳ್ತಾರೆ. ಎಗೈನ್ ಐ ಆಮ್ ರಿಪೀಟಿಂಗ್, ಈ ವಿಡಿಯೋಗೆ ನಾನು ಖಾತ್ರಿ ಕೊಟ್ಟಿಲ್ಲ ಅಂತ ಆರೋಪ ಏನ್ರಿ? ಲಜ್ಜಿಗೆಟ್ಟ ರಾಜಕಾರಣಿಗಳು, ಲಜ್ಜಿಗೆಟ್ಟ ಸರ್ಕಾರಗಳು, ಲಜ್ಜಿಗೆಟ್ಟ ವ್ಯವಸ್ಥೆ, ಈ ದರಿದ್ರದ ಇದ್ರ ಮಧ್ಯದಲ್ಲಿ ನಾವು ಬದುಕಬೇಕು ಅಂತ ಬಯಸ್ತಾ ಇದ್ದೀರಿ ಟ್ಯಾಕ್ಸ್ ಕಟ್ಕೊಂಡು ಪ್ರಜಾಪ್ರಭುತ್ವದ ಹೆಸರಿನಲ್ಲಿ. ಎಂಥ ದಾರಿದ್ರ್ಯ ಬಂದುಬಿಡ್ತು. ಮತ ಕಳುವು ಆದಮೇಲೆ ಆಟಮ್ ಬಾಂಬ್ ಹಾಕ್ತೀನಿ ಅಂತ ಇವ್ರು ಹೇಳ್ತಾರಂತೆ ರಾಹುಲ್ ಗಾಂಧಿಯಲ್ಲೆಲ್ಲ. ಇದು ಆಟಮ್ ಬಾಂಬ್ ಆಯಿತು, ಈಗ ಹೈಡ್ರೋಜನ್ ಬಾಂಬ್ ಹಾಕ್ತೀನಿ ಅಂತ. ನೀವು ಏನ್ರಿ ನೀವು ಯಾವ ದೇಶದ ದೊರೆ ನೀವು ಅಥವಾ ಪ್ರೈಮ್ ಮಿನಿಸ್ಟರ್ ಥರ ಬರೀ ಬಾಂಬೆ ಮಾತಾಡ್ತಿರಲ್ಲಪ್ಪ, ಬೇರೆ ಇನ್ನೇನು ಬರೋದೇ ಇಲ್ಲ. ಬೇರೆ ಇಲ್ವಾ ನಿಮ್ಗೆ? ಏನಪ್ಪ ಲೀಡರ್ ಆಫ್ ದಿ ಅಪೋಸಿಷನ್ ಹಿಂಗೆ ಆಗ್ಬಿಟ್ರೆ ಏನು ಮಾಡ್ಬೇಕು?
ನಿಮ್ಮ ಹತ್ರ ಇರ್ಬೋದು ಒಂದು ದೊಡ್ಡದಾದಂಥ ಸ್ಕ್ಯಾಮು, ಅದಕ್ಕೆ ಇದಾ ಬಳಸೋ ಪದ ಹಾಂ, ಆಟಮ್ ಬಾಂಬ್ ಹಾಕ್ತೀನಿ, ನ್ಯೂಕ್ಲಿಯರ್ ಬಾಂಬ್ ಹಾಕ್ತೀನಿ, ನಾರ್ಮಲ್ ಬಾಂಬ್ ಹಾಕ್ತೀನಿ, ಹೈಡ್ರೋಜನ್ ಬಾಂಬ್ ಹಾಕ್ತೀನಿ. ಏನ್ರಿ ಇದು? ಆಯಿತು, ದೊಡ್ಡ ವಿಚಾರ ಬಹಿರಂಗಗೊಳಿಸ್ತಾರಂತೆ. ಆಯಿತು, ಬಹಿರಂಗಗೊಳಿಸಿ ಸರ್. ನೀವು ಬಹಿರಂಗಗೊಳಿಸಿದ ಮೇಲೆ ನಾವು ಅದು ದೊಡ್ಡದಾ ಚಿಕ್ಕದಾ ಅಂತ ಯೋಚನೆ ಮಾಡೋಣ. ಜನ ಇಲ್ವಾ ಅಂತ.